ಉಪಚುನಾವಣೆ ಬೆನ್ನಲ್ಲೇ ಸಂಪುಟ ಸರ್ಜರಿ ಚರ್ಚೆ ಕೂಡ ಜೋರಾಗಿದೆ. ಎಲ್ಲಾ ಸಚಿವರ ಮೌಲ್ಯಮಾಪನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಂದಾಗಿದೆ. ಸಮರ್ಪಕವಾಗಿ ಕೆಲಸ ಮಾಡಿದ ಸಚಿವರನ್ನ ಸಂಪುಟದಿಂದ ತೆಗೆಯಲೆಂದೇ ಈ ಮೌಲ್ಯಮಾಪನವನ್ನು ಹೈಕಮಾಂಡ್ ಮಾಡ್ತಿದೆ ಎನ್ನಲಾಗ್ತಾ ಇದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಟರ್ಮ್ ನಿಗದಿ ಮಾಡಿದ್ರು, ಅವರಿಂದ ರಾಜೀನಾಮೆ ಕೊಡಿಸುವಷ್ಟರಲ್ಲಿ ನಮಗೆ ಸಾಕಾಗಿರುತ್ತೆ. ಇವಾಗ ಇದಕ್ಕೆಲ್ಲ 2.5 ವರ್ಷ ಅವಧಿಯನ್ನ ನಿಗದಿ ಮಾಡಿದ್ದೀವಿ. ನಾವು ಕೆಲ ಮಂತ್ರಿಗಳಿಗೆ ಸಂದೇಶವನ್ನ ಕೊಟ್ಟಿದ್ದೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಸ್ವಲ್ಪ ಇದು ಚರ್ಚೆ ಆಗ್ತಿದ್ದ ಹಾಗೆ ಯೂಟರ್ನ್ ಹೊಡೆದ್ರು. ಇದನ್ನ ಹೇಳಿದ್ದು ನಿಗಮ ಮಂಡಳಿ ಅಧ್ಯಕ್ಷರನ್ನ ಉದ್ದೇಶಿಸಿ ಅಂತ ಸ್ಪಷ್ಟನೆ ಕೊಟ್ಟರು. ಇದೆಲ್ಲ ನಂಗೆ ಗೊತ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರೆ, ಈ ಮಧ್ಯೆ ನಾನು 2ನೇ ಬಾರಿ ಸಿಎಂ ಆಗಿರೋದು ಕೆಲವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಸಿಎಂ ಆಕ್ರೋಶ ಹೊರಹಾಕಿದ್ದಾರೆ. ಪಂಚಾಯತಿ ಮೆಂಬರ್ಗೆ ಚೇರ್ಮನ್ಗಳಿಗೆ 1 ವರ್ಷ ಮಾಡ್ಬಿಡ್ತೀವಿ, 6 ತಿಂಗಳು ಮಾಡಿರ್ತೀವಿ, 2.5 ವರ್ಷ ಮಾಡ್ತೀವಿ. ನಾವನ್ನ ರಾಜೀನಾಮೆ ಕೊಡಿಸ್ಬೇಕಾದ್ರೆ ಆ ದೇವರೇ ಕಾಪಾಡಬೇಕು. ಈಗ ಬೇರೆ ಚೇರ್ಮನ್ರು ಬೇರೆ 2 ವರ್ಷ ಮಾಡ್ಬಿಟ್ಟಿದ್ದೀವಿ. ಕೆಲವರು ಮಂತ್ರಿಗಳಿಗೂ ಕೂಡ ಆ ಸಂದೇಶನ ಕೂಡ ನಾವು ಕೊಟ್ಟಿದ್ದೀವಿ. ಈಗ ನಾನು ಚರ್ಚೆ ಮಾಡೋಕ್ಕೆ ಹೋಗುದಿಲ್ಲ. ನಾನು ಆಲ್ ಬೋರ್ಡ್ ಚೇರ್ಮನ್ಸು ಎಲ್ಲ ಬಿಟ್ಕೊಡ್ಬೇಕು, ಅದಕ್ಕೆ ಮುಂಚಿತವಾಗಿ ಅವ್ರಿಗೆಲ್ಲ ನಾವು ಇಂಡಿಕೇಶನ್ ಕೊಟ್ಟಿದ್ದೀವಿ. ಅದು ಗೊತ್ತಿಲ್ಲ, ನಾವು ಪೇಪರ್ದಲ್ಲಿ ನೋಡಿದೀವಿ. ಇವತ್ತು ಪರ್ಫಾರ್ಮೆನ್ಸ್ ಕಾರ್ಡ್ ನೋಡಿದ್ದಾರೆ ಅಂತ ಡಿಸಿಎಂ ಅವರು ಒಂದು ಭಾಷಣದಲ್ಲಿ ಒಂದು ಮಾತು ಹೇಳಿದ್ರು ಸರ್. ಈಗ ಕೆಲವು ಸಚಿವರಿಗೂ ಕೂಡ ಈ ತರದ ಅವಧಿ ಕೊಟ್ಟುಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದು ನಮಗೆ ಗೊತ್ತಿಲ್ಲ. ಅದು ಏನಿದ್ರು ಹೈಕಮಾಂಡ್ ಅಲ್ಲಿ ಚರ್ಚೆ ಆಗಿರ್ಬೋದು. ನಮಗೆ ಯಾರಿಗೆ ಏನು ಟೈಮ್ ಕೊಟ್ಟಾರ, ಎಷ್ಟು ಅವಧಿ ಇದೆ, ಅವ್ರು ಎಷ್ಟು ಉಸಿರ್ತಾರ, ಅದು ನಮಗೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಲ್ಲ, ಅದರಿಂದ ಕೆಲವರು ಹೊಟ್ಟೆ ಉರಿ ಬೇರೆ ತಡ್ಕೊಳಕ್ಕಾಯ್ತಾ ಇಲ್ಲ. ನೀವೆಲ್ಲ ನಮ್ಮ ಜೊತೆ ರಾಜಕಾರಣನೇ ಹಂಗೆ ಸಾರ್. 2ನೇ ಸರಿ ಆದಾಗ ಹೊಟ್ಟೆ ಹೊರ್ಕತ್ತೀರಿ, 3ನೇ ಸರಿ ಮೋದಿ ಆದ್ರೆ ಯಾರೋ ಹೊಟ್ಟೆ ಹೊರ್ಕತ್ತಾರೆ. ರಾಜಕಾರಣನೇ ಹಾಗೆ, ಹೊಟ್ಟೆ ಉರಿತಾ ಇರುತ್ತೆ. ಹೊಟ್ಟೆ ಉರಿಯುವವರೇ ಇಲ್ಲದಿದ್ದರೆ ರಾಜಕಾರಣವಾದರೂ ಏಕಿರುತ್ತೆ? ಮತ್ತೆ ಹೊಟ್ಟೆ ಉರ್ಕೊಳ್ಳೋರು ಇರೋದ್ರಿಂದಾನೇ ರಾಜಕಾರಣ ಇರೋದು. ದುರಾಸೆ, ಹೊಟ್ಟೆ ಉರಿದುಕೊಳ್ಳುವುದು, ಪಿತೂರಿ, ದಗಾಕೋರ್ತನ, ಭ್ರಷ್ಟತನ ಇವೆಲ್ಲ ಇದ್ರೆ ರಾಜಕಾರಣ. ಇಲ್ಲದ್ರೆ ರಾಜಕಾರಣಕ್ಕೆ ಏನು ಮೌಲ್ಯ ಇರುತ್ತೆ? ಎಲ್ಲ ಆಫೀಸರ್ಗಳ ಥರ ಬೆಳಗ್ಗೆ ಬರೋದು, ನಂದು ಟೈಮ್ ಆಯ್ತಲ್ಲ, ನಂದು 4 ಇಯರ್ಸ್ ಆಯ್ತು, ನಾನು ಹೊರಡ್ಲ, ನೆಕ್ಸ್ಟ್ ಟರ್ಮಲ್ಲಿ ಬೇರೆಯವ್ರು ಬರ್ತಾರೆ ಅಂತ ಹೋಗೋದು ಆಗಿದ್ದಿದ್ರೆ ಅಲ್ಲ, ಕಾಂಪಿಟೇಷನ್ ರಾಜಕಾರಣ ಯಾಕೆ ಇರ್ತಿತ್ತು? ಅದರಿಂದ ಡಿ ಕೆ ಶಿವಕುಮಾರ್ ಹೇಳಿರೋದು ಸರಿ. ಅಷ್ಟು ಸುಲಭ ಅಲ್ಲ ರಾಜೀನಾಮೆಗಳು ತಗೋತಾರೆ ಒಂದು 4 ಜನದ ಯಾರದ್ದು. ಅಲ್ಟಿಮೇಟ್ಲಿ ಅದು ಯಾರದ್ದು ಅಂದರೆ ಅವ್ರಿಗೆ ಅಳಕ್ಕೆ ಯಾರೂ ಇರಲ್ಲ, ಅವರು ತಗೋತಾರೆ. ಈಗ ಗವಿಯಪ್ಪ ಅವ್ರದ್ದು ಆಯ್ತಲ್ಲ, ಯಾರ್ದೋ ಅಳಕ್ಕೆ ಯಾರು ಇಲ್ಲದೆ ಇದ್ದವ್ರದ್ದು ಒಂದು 4 ಜನ ತಗೋತಾರತ್ಲ ಕಡೆಗೆ. ಇಲ್ಲದೆ ಇದ್ದವ್ರದ್ದು ಎಲ್ಲಿ ತಗೊಳಕ್ಕಾಗತ್ತೆ? ಈಗ ಕೆಲಸ ಮಾಡದೇ ಇದ್ದವರು ಅಂತಿರೋ ಯಾರೋ ಸ್ವಲ್ಪ ಪವರ್ಫುಲ್ ಆಗಿರೋರನ್ನ ಟಚ್ ಮಾಡೋಕ್ಕಾಗತ್ತೆ ಅವ್ರ ಕೈಯಲ್ಲಿ? ಇಲ್ಲ, ಅರಗಿಸ್ಕೊಳಕ್ಕಾಗಲ್ಲ. ಹಾಗೆ ಇದುವೇ ಗವಿಯಪ್ಪ ತಗಲ್ಕೊಂಡ್ರು. ಸ್ವಲ್ಪ ಸ್ಟ್ರಾಂಗ್ ಮ್ಯಾನ್ ಯಾರೊಬ್ಬ ಮಾತಾಡಿದ್ದಿದ್ರೆ ಅದು ಕರೆದು ಮಾತಾಡೋಣ ಇರಿ. ಅವರು ಸ್ವಲ್ಪ ತಪ್ಪು ಅರ್ಥ ಮಾಡ್ಕೊಂಡಿದ್ರು. ನಾವು ಅವ್ರಿಗೆಲ್ಲ ಡೀಟೇಲ್ ಕೊಡ್ತೀವಿ, ನಾವು ಮಾತಾಡ್ಕೋತೀವಿ. ಅದೇನ್ರಿ ಅವ್ರ ಭಾವನೆ ಹೇಳ್ತಿದಾರ ಅಷ್ಟೇ, ಏನಿದೆ ಅದ್ರಲ್ಲಿ? ಈಗ ನಿಲ್ಲಿಸ್ಬಿಡ್ತೀವಾ? ವೈಯಕ್ತಿಕ ಬಿಡಿ, ಕರೆಕ್ಟ್ ಅಷ್ಟೇ. ಮುಂದಕ್ಕೆ ಹೋಗೋಣ.